ಯಾರು ಹೇಗೆ ಈಜುಡಿತಾ ಇದ್ದಾರೆ ಅಂತ ನೋಡೋಣ. ಅಂದರೆ 100% ಪಾಸಿಟಿವ್ ವೈಬ್ಸ್ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಒಂದಾದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಮಂಡ್ಯ, ಮೈಸೂರು, ಮದ್ದೂರು, ಚಾಮರಾಜನಗರ ಇಲ್ಲಿ ಈ ಕಡೆ ಹೋಗುವಂಥ ರೂಟ್ಗೆ ಬಸ್ಸುಗಳ ಸೌಲಭ್ಯ ಇಲ್ಲೇ ದೊರೆಯುತ್ತದೆ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಹೇಗಿದೆ ಅನ್ನೋದನ್ನು. ಈ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನಾವು ಇವತ್ತು ಓಡಕ್ಕೆ ಬಂದಿರೋದು KSRTCಯಿಂದ ಆಯೋಜನೆಗೊಂಡಿರುವಂತಹ KSRTC ಸ್ಪೆಷಲ್ ಟೂರ್ ಪ್ಯಾಕೇಜ್ ಚಿಕ್ಕ ತಿರುಪತಿ ಟೂರ್ ಪ್ಯಾಕೇಜ್ಗೆ ಓಡೋಣ ಅಂತ ಬಂದೀನಿ. ಎಲ್ರಿಗೂ ಒಂದು ಕಾಡುವಂಥ ಪ್ರಶ್ನೆ, KSRTC ಬಸ್ ಸ್ಪೆಷಲ್ ಟೂರ್ ಪ್ಯಾಕೇಜ್ಗೆ ಬಸ್ಸುಗಳು ಎಲ್ಲಿ ಬರುತ್ತವೆ ಅಂತ. ನಾವು ಈಗ ಅದೇ ಬಸ್ ನಿಲ್ದಾಣಕ್ಕೆ ಹೊರಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಇದೇ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ. ಈ ಒಂದು ನೋಡ್ತಾ ಇರೋವಂಥ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟು ಈ ಒಂದು ನೀವೇನೇ ಪ್ಯಾಕೇಜ್ ಬುಕ್ ಮಾಡಿರ್ತೀರೋ ಸ್ಪೆಷಲ್ ಪ್ಯಾಕೇಜ್ ಬುಕ್ನ ಹೋಟೆಲ್ ಕದಂಬ ಕ್ಲಾಸಿಕ್ಸ್ ಬ್ಯಾಕ್ ಸೈಡ್ನಲ್ಲೇ ಇದೆ. ದೊಡ್ಡದಾಗಿ ನೋಡ್ಬೋದು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟೇಷನ್ ಅಂತ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ. ಇಂದು ನಾನು KSRTC ಆಯೋಜಿಸಿರುವ ಒಂದಿನದ ಚಿಕ್ಕ ತಿರುಪತಿ ಟೂರ್ ಪ್ಯಾಕೇಜ್ಗೆ ಹೊರಡೋಣ ಅಂತ ಬಂದಿದ್ದೀನಿ. ಈ ಚಿಕ್ಕ ತಿರುಪತಿ ಟೂರ್ ಪ್ಯಾಕೇಜ್ನ ಮೊದಲನೇ ಪಿಕಪ್ ಪಾಯಿಂಟು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಈ ಬಸ್ಸು ಇಲ್ಲಿಂದ 6:30ಕ್ಕೆ ಬೆಳಗ್ಗೆ ಹೊರಡುತ್ತೆ. 6:30ರಿಂದ 8:30 ಆಗುವಂಥ ಈ ಒಂದು ಪ್ಯಾಕೇಜು. ಇನ್ನೂ 2 ಪಿಕಪ್ ಪಾಯಿಂಟ್ ಇದೆ. 2ನೇ ಪಿಕಪ್ ಪಾಯಿಂಟು KSRTC ಬಸ್ ಟರ್ಮಿನಲ್ 3 ಮತ್ತು 3ನೇ ಪಿಕಪ್ ಪಾಯಿಂಟು ಟಿನ್ ಫ್ಯಾಕ್ಟ್ರಿ. ಈ 3 ಪಿಕಪ್ ಪಾಯಿಂಟ್ನಲ್ಲಿ ನೆಕ್ಸ್ಟು ಈ ಟ್ರಿಪ್ಗೆ ಬರಬೇಕು ಅಂತ ಯಾರ್ಯಾರು ಪ್ಲ್ಯಾನ್ ಮಾಡಿದ್ರು ಅವ್ರು ಬರ್ಬೋದು. ನೋಡಿ ಸ್ನೇಹಿತರೆ, ಇದೇ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಇಲ್ಲೇ ನಾವು ಏನು ಬುಕ್ ಮಾಡಿರೋಂಥ ಟೂರ್ ಪ್ಯಾಕೇಜ್ ಚಿಕ್ಕ ತಿರುಪತಿ ಟೂರ್ ಪ್ಯಾಕೇಜು ಇಲ್ಲೇ ಬರುತ್ತೆ. ಚಿಕ್ಕ ತಿರುಪತಿ ಮತ್ತು KSRTC ಆಯೋಜಿಸಿದಂಥ ಮತ್ತು ಇನ್ನೂ ಹಲವು ಟೂರ್ ಪ್ಯಾಕೇಜ್ಗಳು, ಒಂದಿನದ ಟೂರ್ ಪ್ಯಾಕೇಜ್ಗಳಾಗಿರ್ಬೋದು, ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಶುರುವಾಗುವಂಥ ಈ ಒಂದು ಟೂರ್ ಪ್ಯಾಕೇಜುಗೆ ಬಸ್ಸುಗಳು ಇಲ್ಲಿಂದನೇ ಹೊರಡುತ್ತೆ. ನೋಡೋಣ ಸ್ನೇಹಿತರೆ, ಈ ಒಂದು ಟೂರ್ ಪ್ಯಾಕೇಜ್ ಹೇಗಿರುತ್ತೆ ಅನ್ನೋದನ್ನ ಬನ್ನಿ. KSRTCಯ ವಿಶೇಷ ಟೂರ್ ಪ್ಯಾಕೇಜ್ನ ಬ್ಯಾನರ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. 2 ವಿಶೇಷ ಟೂರ್ ಪ್ಯಾಕೇಜ್ಗಳು. ನಾವು ಹೊರಡ್ತಾ ಇರೋಂಥ ಈ ಒಂದು ಟೂರ್ ಪ್ಯಾಕೇಜ್ನಲ್ಲಿ ಅಶ್ವಮೇಧ ಎಕ್ಸ್ಪ್ರೆಸ್ ಬಸ್ನ ಅರೇಂಜ್ ಮಾಡಿರ್ತಾರೆ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಅಶ್ವಮೇಧ ಕ್ಲಾಸಿಕ್ ಅನ್ನೋವಂಥ ಬಸ್ಸು ಹೇಗಿದೆ ಅನ್ನೋದನ್ನ ಈ ಬಸ್ ಒಳಗಡೆ ಹೋಗೋಣ ಸ್ನೇಹಿತರೆ. ಈ ಬಸ್ನ ಸೀಟಿಂಗ್ಸ್ ಹೆಂಗಿದೆ, ಈ ಬಸ್ನ ವಿನ್ಯಾಸಗಳು ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಸೀಟಿಂಗ್ಸು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು, ಬಸ್ಸು ತುಂಬ ನೀಟಾಗಿ ಕ್ಲೀನಾಗಿದೆ. ಈ ಬಸ್ನಲ್ಲಿ ಸುಮಾರು 50 ಸೀಟ್ಗಳು ಇರುತ್ತವೆ. ಈ ಮೈಸೂರು ರೋಡು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಬೇರೆ ಬೇರೆ ಟೂರ್ ಪ್ಯಾಕೇಜ್ಗಳಿಗೆ ಹೊರಡುವ ಬಸ್ಸುಗಳು ಇಲ್ಲೇ ಬರುತ್ತವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಈ ಒಂದು ಟೂರ್ ಪ್ಯಾಕೇಜ್ನಲ್ಲಿ ಕೆಲವೊಂದು ಟೂರ್ ಪ್ಯಾಕೇಜ್ನಲ್ಲಿ ರಾಜಹಂಸ ಬಸ್ಸುಗಳು ಕೂಡ ಇನ್ಕ್ಲೂಡ್ ಆಗಿರುತ್ತವೆ. ಬಸ್ಸಿನ ಸೀಟ್ ನೋಡಬಹುದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಬಸ್ ನಂಬರು ಮೆಸೇಜ್ ಬಂತು. ಈಗ ಬಸ್ಸಿನ ಒಳಗಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಬಸ್ಸು ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಶುರುವಾಗಿ ಕೆಂಪೇಗೌಡ ಬಸ್ ಟರ್ಮಿನಲ್ 3 ಇಲ್ಲಿಗೆ ಬಂದು ನಿಲ್ಲುತ್ತವೆ ಸ್ನೇಹಿತರೆ. ಯಾಕಂದರೆ ಇದು 2ನೇ ಪಿಕಪ್ ಪಾಯಿಂಟು. ಇದೇ ನೋಡಿ ಸ್ನೇಹಿತರೆ, ಕೆಂಪೇಗೌಡ ಬಸ್ ಟರ್ಮಿನಲ್ 3. ಮುಂದಿನ ಪಿಕಪ್ ಪಾಯಿಂಟು ಟಿನ್ ಫ್ಯಾಕ್ಟ್ರಿ. ನೋಡಿ ಸ್ನೇಹಿತರೆ, ಟಿನ್ ಫ್ಯಾಕ್ಟ್ರಿ ಪಿಕಪ್ ಪಾಯಿಂಟ್ಗೆ ಬಸ್ಸು ಬಂದು ನಿಂತಿದೆ. ಈಗ ನಾವು ಈ ಪ್ಯಾಕೇಜ್ನ ಮೊದಲನೇ ಪ್ರೇಕ್ಷಣೀಯ ಸ್ಥಳ ಚಿಕ್ಕ ತಿರುಪತಿಗೆ ಬಂದಿಳಿದ್ವಿ ಸ್ನೇಹಿತರೆ. ನೀವು ಬೆಂಗಳೂರಿನಿಂದ ಡೈರೆಕ್ಟಾಗಿ ಚಿಕ್ಕ ತಿರುಪತಿಗೆ BMTC ಬಸ್ನಲ್ಲಿ ಬರಬೇಕಂದ್ರೆ ಟಿನ್ ಫ್ಯಾಕ್ಟ್ರಿಯಿಂದ ನಿಮಗೆ ಡೈರೆಕ್ಟಾಗಿ 304 VB ಬಸ್ ಸಿಗುತ್ತೆ ಸ್ನೇಹಿತರೆ.
ನೀವು ಆ ಬಸ್ ಯೂಸ್ ಮಾಡಿಕೊಂಡು ಕೂಡ ಚಿಕ್ಕ ತಿರುಪತಿಗೆ ಬರ್ಬೋದು. ನಮಸ್ಕಾರ ಸ್ನೇಹಿತರೆ, ಈಗ ನಾವು ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಈ ಒಂದು ದೇವರ ದರ್ಶನ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನವನ್ನು ಕೂಡ ಪಡಿಬಹುದು. ಬನ್ನಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನೋಡೋಣ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ದೇವಸ್ಥಾನ ಹೇಗಿದೆ, ದೇವರ ದರ್ಶನ ಹೇಗಿರುತ್ತೆ ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಶ್ರೀ ಪ್ರಸಿದ್ಧ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಚಿಕ್ಕ ತಿರುಪತಿ ದೇವಸ್ಥಾನ. ದೇವಸ್ಥಾನದ ಗರುಡಗಂಬವನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇದು ದೇವಸ್ಥಾನದಲ್ಲಿ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಗೋಪುರ ಸ್ನೇಹಿತರೆ. ದೇವಸ್ಥಾನದ ಒಂದು ಸುತ್ತನ್ನು ನೋಡ್ಬೋದು. ನಾವು ಇವಾಗ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ ಸ್ನೇಹಿತರೆ. ನೋಡ್ಬೋದು ದೇವರ ದರ್ಶನಕ್ಕೆ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ನಾವು ಇವಾಗ ನೋಡ್ಬೋದು ಸೇವಾ ಕೌಂಟರ್. ಇಲ್ಲಿ ದೇವರ ಸೇವೆ ಮಾಡಿಸ್ಬೇಕಾದ್ರೆ ಇಲ್ಲಿಂದ ಚೀಟಿನ ತಗೊಂಡು ನೀವು ಹೋಗ್ಬೇಕಾಗತ್ತೆ. ದೇವಾಲಯ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ದೇವಾಲಯದ ಆರ್ಕಿಟೆಕ್ಚರ್ ನಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಕೂಡ. ಇಲ್ಲಿ ಕಾಯಿ ಪೂಜೆ ಮಾಡೋಕ್ಕೆ ಬಂದಿರುವಂಥ ಕಾಯಿಗಳನ್ನು ಹೊಡೆಯುವ ಸ್ಥಳನ ನಾವು ಇಲ್ಲಿ ನೋಡ್ಬೋದು. ಸಮ್ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ ಅಡಿಷನಲ್ ಆಗಿ, ಅದರ ಒಂದು ಪ್ರೋಗ್ರೆಸ್ ಕೂಡ ನೋಡ್ಬೋದು. ನಾವು ವೀಕೆಂಡ್ನಲ್ಲಿ ದೇವ್ರ ದರ್ಶನಕ್ಕೆ ಹೋಗೋದ್ರಿಂದ ಯೂಶಲ್ ಆಗಿ ಟೆಂಪಲ್ ರಶ್ ಇರುತ್ತೆ ಸ್ನೇಹಿತರೆ. ನಾವು ದೇವರ ದರ್ಶನಕ್ಕೆ ಸಾಲಿನಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ ಸ್ನೇಹಿತರೆ. ದೇವಸ್ಥಾನ ತುಂಬಾನೇ ರಶ್ ಇತ್ತು. ಎಷ್ಟೇ ರಶ್ ಇದ್ರೂ ಕೂಡ ನಾವು ದೇವಸ್ಥಾನದ ಒಳಗಡೆ ಹೋಗಿ ಆ ಭಗವಂತನನ್ನು ನೋಡಿ ಆ ದೇವರ ದರ್ಶನ ಮಾಡಿ ಕಣ್ ತುಂಬಿಕೊಂಡಾಗ ನಮಗೆ ಸಿಗುವ ನೆಮ್ಮದಿನೇ ಕೂಡ ನಮಗೆ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಇದು ದೇವಾಲಯದ ಎದುರುಗಡೆ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಒಂದು ಗೋಪುರ ಸ್ನೇಹಿತರೆ. ನೋಡ್ಬೋದು, ಇದು ಶ್ರೀ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಗೋಪುರ ಸ್ನೇಹಿತರೆ. ಪ್ಯಾಕೇಜ್ನಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ಬೆಳಗಿನ ಉಪಹಾರಕ್ಕಾಗಿ ಚಿಕ್ಕ ತಿರುಪತಿ ಹತ್ರ ಇರುವ ಶ್ರೀ ಗುರು ಗ್ರ್ಯಾಂಡ್ ಹೋಟೆಲ್ ನಿಲ್ಲಿಸಿದ್ರು. ನಾನು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ವಡೆ ತಗೊಂಡೆ. ಅಫೋರ್ಡಬಲ್ ಆಗಿತ್ತು ಪ್ರೈಸ್ ಕೂಡ. ದರ್ಶನ ಮುಗೀತು. ನಾವು ಮುಂದಿನ ಟೆಂಪಲ್ಗೆ KSRTC ಬಸ್ನಲ್ಲಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ನಮಗೆ ಸಿಗುವಂಥ ಈ ಒಂದು ದೃಶ್ಯಗಳನ್ನ ನೋಡ್ಬೋದು. ಕಲ್ಲು ಬಂಡೆಗಳು ನೋಡ್ಬೋದು ಸ್ನೇಹಿತರೆ. ನಾವು ಇವಾಗ ರೀಚ್ ಆಗಿರುವಂಥ ದೇವಸ್ಥಾನ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕೋಲಾರ ಜಿಲ್ಲೆ. ಹೌದು ಸ್ನೇಹಿತರೆ, ಸೋಮವಾರದಿಂದ ಭಾನುವಾರದವರೆಗೆ ಈ ಸಮಯಗಳಲ್ಲಿ ಉಚಿತ ದರ್ಶನ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಈ ಸಮಯ ಆದಮೇಲೆ ಹೋಗಿದ್ವಿ. 20 ರೂಪೀಸ್ ಕೊಟ್ಟು ಒಂದು ಟಿಕೆಟ್ ತೊಗೊಂಡು ದೇವ್ರ ದರ್ಶನಕ್ಕೆ ಹೊರಗಡೆ ಹೋದ್ವಿ ಸ್ನೇಹಿತರೆ. ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಅಲ್ಲಿ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, UPIನ ಅಕ್ಸೆಪ್ಟ್ ಮಾಡೋಲ್ಲ. ಈ ದೇವಸ್ಥಾನದಲ್ಲೂ ಕೂಡ ಜನಸಂದಣಿ ಜಾಸ್ತಿನೇ ಇತ್ತು, ಯಾಕೆಂದರೆ ಇದು ಕೋಲಾರದ ಸುಪ್ರಸಿದ್ಧ ದೇವಸ್ಥಾನ ಸ್ನೇಹಿತರೆ, ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಭಾನುವಾರ ನಾವು ಪ್ಯಾಕೇಜ್ನ ಬುಕ್ ಮಾಡಿದ್ವಿ. ನೋಡೋಣ ಸ್ನೇಹಿತರೆ, ಇವಾಗ ದೇವರ ದರ್ಶನಕ್ಕೆ ಸಾಲಿನಲ್ಲಿ ಹೋಗೋಣ.
ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನಕ್ಕೆ ಎಂಟ್ರ್ ಆದ್ವಿ. ಇವಾಗ ಇಲ್ಲಿನ ಶಿವಲಿಂಗವನ್ನು ನೋಡ್ಬೋದು. ದೇವಸ್ಥಾನ ತುಂಬ ಅದ್ಭುತವಾಗಿದೆ. ನೋಡೋಣ ಸ್ನೇಹಿತರೆ, ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಗುವಂಥ ಶಿವಲಿಂಗಗಳ ದರ್ಶನವನ್ನು ಮಾಡ್ಕೊಳ್ಳೋಣ. ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ರು. ಬಹುಶಃ ಅವರು ಕೂಡ ಶಿವಲಿಂಗ ಸ್ಥಾಪನೆಗೆ ಪೂಜೆ ಮಾಡಿಸ್ತಾ ಇರ್ಬೋದು ಅನಿಸುತ್ತೆ. ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಶಿವಲಿಂಗಕ್ಕೆ ಹೂವನ್ನು ಸಮರ್ಪಿಸಿದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಗುಡಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಗುಡಿ ಕೂಡ ಇದೆ. ಅದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿರುವಂಥ ಇನ್ನೂ ಹಲವು ದೇವಸ್ಥಾನಗಳನ್ನು ನೋಡಿಕೊಂಡು ನಾವು ಕೊನೆಗೆ ಬಂದಿದ್ದು ಹೆಚ್ಚು ಶಿವಲಿಂಗಗಳಿರುವಂಥ ಜಾಗಕ್ಕೆ ಮತ್ತು 108 ಅಡಿ ಎತ್ತರದಲ್ಲಿರುವಂಥ ಶಿವಲಿಂಗವನ್ನು ದರ್ಶನ ಮಾಡೋದಕ್ಕೆ ಬಂದ್ವಿ ಸ್ನೇಹಿತರೆ. ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿರುವಂಥ ವಿಶೇಷವಾದಂಥ ಪ್ರಸಿದ್ಧವಾದಂಥ ಶಿವಲಿಂಗ. ಈ ಶಿವಲಿಂಗ 108 ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ. ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಇರುವುದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ. ಈ ಒಂದು ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ನಾವು ನೋಡ್ಬೋದು ಸುಮಾರು 90 ಲಕ್ಷ ಶಿವಲಿಂಗಗಳು ಆಲ್ರೆಡಿ ಸ್ಥಾಪನೆಗೊಂಡಿವೆ. ಇನ್ನೂ 1 ಕೋಟಿ ಶಿವಲಿಂಗ ಸ್ಥಾಪನೆಯಾಗಿಲ್ಲ. ಸೊ ಇಲ್ಲಿನ ವಿಶೇಷತೆ ಏನಂದರೆ, ಭಕ್ತರು ಅವರೇ ತಮ್ಮ ಇಚ್ಛೆಯಿಂದ ಅವರು ತಮ್ಮ ಕೈಯಾರೆ ಶಿವಲಿಂಗವನ್ನು ಕೂಡ ಸ್ಥಾಪಿಸಬಹುದು. ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ನೋಡ್ಬೋದು ಸ್ನೇಹಿತರೆ, ಇದು ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದಾಗಿದೆ ಈ ಕೋಟಿಲಿಂಗ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾರಂತ ಶಿವಲಿಂಗ 108 ಅಡಿ ಎತ್ತರದಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿರುವ ಪ್ರಸಿದ್ಧವಾದಂತಹ ಶಿವನ ದೇವಸ್ಥಾನ. ಶಿವನ ಆರಾಧಕರು ಒಮ್ಮೆ ಆದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಇಲ್ಲಿ ನಾವು ಒಂದು ಆಧ್ಯಾತ್ಮಿಕತೆಗೆ ಸಾಕ್ಷಿಯಾಗಬೇಕು ಅಂತ ಹೇಳ್ಕೊತೀನಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ಈ ಒಂದು ದೇವಸ್ಥಾನ. ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ಲಿಂಗಗಳಲ್ಲೂ ಕೂಡ ಅದರೇ ಆದಂಥ ಭಕ್ತಿ ಶ್ರದ್ಧೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಶಿವನ ಮುಂದೆ ನಿಂತಿರುವ, ಶಿವಲಿಂಗದ ಮುಂದೆ ನಿಂತಿರುವ ನಂದಿ ವಿಗ್ರಹ. ಈ ನಂದಿ ವಿಗ್ರಹ ಕೂಡ ನೋಡ್ಬೋದು. ಹೆಚ್ಚು ಮನಸೂರೆಗೊಳ್ಳುವ ಕ್ಷಣನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಅತ್ಯಂತ ಭಕ್ತಿ ಭಾವಕವಾಗಿ ಶಿವನ ಮುಂದೆ ಶಿವನ ವಾಹನವಾದ ನಂದಿ ನಿಂತಿರೋದನ್ನ ನೋಡ್ಬೋದು. ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಚಲನಚಿತ್ರಗಳನ್ನ ಶಿವನಿಗೆ ಸಂಬಂಧಪಟ್ಟಂತಹ ಶಿವನ ಚಿತ್ರಗಳನ್ನ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ನೀವು ನೋಡಬಹುದು ಒಂದು ಶ್ರೀ ಮಂಜುನಾಥ ಸ್ವಾಮಿ ಚಲನಚಿತ್ರ, ಶ್ರೀ ಮಂಜುನಾಥ ಚಲನಚಿತ್ರ. ಕನ್ನಡದಲ್ಲೂ ಕೂಡ ಈ ಒಂದು ಚಲನಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿರುತ್ತದೆ. ಇನ್ನೊಂದು ನೋಡಿ ಸ್ನೇಹಿತರೆ, ನೀವು ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಾಗ ಈ ವೈಟ್ ಪೇಂಟ್ ಏನಿದೆಯೋ ಈ ವೈಟ್ ಪೇಂಟ್ ಮೇಲೆ ನಡೀರಿ, ಇಲ್ಲಾಂದ್ರೆ ತುಂಬಾ ಕಾಲು ಸುಡುತ್ತೆ. ಹೆಚ್ಚು ಬಿಸಿಲಿರೋದ್ರಿಂದ ಕಾಲು ತುಂಬಾನೇ ಸುಡುತ್ತೆ. ಅದಕ್ಕೋಸ್ಕರ ಈ ಒಂದು ಸಜೆಷನ್ ನಮಗೆ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ದಿರೋರಿಗೆ ಈ ಒಂದು ಸಜೆಷನ್ ನೋಡಿ ಸ್ನೇಹಿತರೆ. ಇಲ್ಲೂ ಒಂದು ಕೂಡ ಬೃಹತ್ ಶಿವಲಿಂಗ ಇದೆ. ಇದು ಕೂಡ ಅತ್ಯಂತ ಜನಪ್ರಿಯವಾಗಿ ಅತ್ಯಂತ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ.
ಸ್ನೇಹಿತರೆ, ಇದು ಶ್ರೀ ಬಂಗಾರ ತಿರುಪತಿ ದೇವಸ್ಥಾನ. ಇದು ಕೂಡ KSRTC ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಶಾಂತವಾದ ವಾತಾವರಣ ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇದೇ ಶ್ರೀ ಬಂಗಾರ ತಿರುಪತಿ ದೇವಸ್ಥಾನ. ಕೋಲಾರದ ಈ ಬಂಗಾರ ತಿರುಪತಿ ದೇವಸ್ಥಾನ ನಾವು ಇಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿನಲ್ಲಿ ಯಾರು ಹೇಗೆ ಈಜೊಡಿತಾ ಇದ್ದಾರೆ ಅಂತ ನೋಡೋಣ. ಅಂದ್ರೆ ಸಾಮಾನ್ಯ ಜನಗಳಿಗೆ ಇಲ್ಲಿ ಈಜೋಡಕ್ಕೆ ಅವಕಾಶ ಇದೆಯೋ ಎಲ್ಲೋ ಗೊತ್ತಿಲ್ಲ. ನಮ್ಮ ಇವರು ಎಷ್ಟು ಚೆನ್ನಾಗಿ ಈಜೊಡಿತಾ ಇದ್ದಾರೆ ಅಂತ ನೋಡ್ಬೋದು. ವಾನರ ಸೈನ್ಯದವರು ಹೇಗೆ ಈಜಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು ಸ್ನೇಹಿತರೆ. ನೋಡಿ 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 ಈಜ್ನ ಹೆಂಗ್ ಹೊಡಿತಾ ಇದ್ದಾರೆ ಅಂತ. ನಿಮ್ಗೆ ಈಜೊಡಕ್ ಬರುತ್ತಾ ಈ ತರ? ಇದಕ್ಕಿಂತ ಚೆನ್ನಾಗಿ ಈಜೊಡಿತೀರಾ? ಕಲ್ಯಾಣಿ ಮಧ್ಯದಲ್ಲಿ ಒಂದು ಗೋಪುರ ಇದೆ, ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಒಂದು ಆರ್ಕಿಟೆಕ್ಚರ್, ದೇವರ ಒಂದು ಆರ್ಕಿಟೆಕ್ಚರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಶ್ರೀ ಭೂ ವರಾಹ ಸ್ವಾಮಿ ಅವರ ಸನ್ನಿಧಿ. ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನದ ಆವರಣ, ದೇವಸ್ಥಾನದ ಸುತ್ತಮುತ್ತ ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆ ಅಂತ. ತುಂಬಾ ಪ್ರಶಾಂತವಾಗಿದೆ, ಒಳ್ಳೆ ವಾತಾವರಣ ಕೂಡ ನೋಡ್ಬೋದು. ಕಲ್ಯಾಣಿ ಮಧ್ಯದಲ್ಲಿ ಇರೋದ್ರಿಂದ ಎಷ್ಟೇ ಬಿಸಿ ಇದ್ರೂ ಕೂಡ ನಮ್ಗೆ ಅದ್ರ ಬಿಸಿ ಶಾಖ ನಮ್ಗೆ ತಗಲಿಲ್ಲ. ತಂಪಾದ ಗಾಳಿ ಕೂಡ ನಾವಿಲ್ಲಿ ಎಂಜಾಯ್ ಮಾಡ್ಬೋದು. ಇದೇ ದೇವಸ್ಥಾನದ ಗೋಪುರ, ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ದೇವಸ್ಥಾನದ ಗೋಪುರದಲ್ಲಿ. ಸ್ವಲ್ಪ ಪೇಂಟಿಂಗ್ ಕೆಲಸ ಅನ್ಸುತ್ತೆ. ಇದು ದೇವಸ್ಥಾನದ ಹುಂಡಿ. ಬಂಗಾರ ತಿರುಪತಿ ದೇವಸ್ಥಾನ. ಇಲ್ಲಿ ಗಣಪತಿ ದೇವಾಲಯ ಇದೆ. ಗಣಪತಿ ದೇವರನ್ನ ನಾವಿಲ್ಲಿ ನೋಡ್ಬೋದು. ತೋರಿಸಿ ಸ್ನೇಹಿತರೆ, ಗಣಪತಿ ದೇವರ ದೇವಾಲಯ. ಆಕ್ಚುಲಿ ಟೈಮ್ ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ ಗಣಪತಿ ದೇವಸ್ಥಾನ ಗರ್ಭಗುಡಿಯನ್ನು ಕ್ಲೋಸ್ ಮಾಡಿರ್ತಾರೆ. ನೀವು ಇಲ್ಲಿಂದನೇ ದೇವರನ್ನ ನಮಸ್ಕರಿಸ್ಬೋದು. ಇದರಿಂದ ಮೇನ್ ದೇವಸ್ಥಾನ ಸದ್ಯದಲ್ಲಿ ಸಮ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇರೋದ್ರಿಂದ ಕ್ಲೋಸ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ನೋಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಭಕ್ತಾದಿಗಳಲ್ಲಿ ಮನವಿ, ಬಂಗಾರ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಶ್ರೀ ಸ್ವಾಮಿಯವರ ಮತ್ತು ಅಮ್ಮನವರ ಗರ್ಭಗುಡಿಗಳ ನವೀಕರಣ ನಡೆಯುತ್ತಿರುವುದರಿಂದ ಅಲಂಕಾರ ಮಂಟಪದಲ್ಲಿ ದೇವರ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ಸಹಕರಿಸಲು ಕೋರಿದೆ ಎಂದು ಒಂದು ನೋಟ್ ಕೂಡ ಹಾಕಿದ್ದಾರೆ. ನವಗ್ರಹಗಳ ಸನ್ನಿಧಿ, ಅಲಂಕಾರ ಮಂಟಪ ಅದೇ ಸ್ನೇಹಿತರೆ ನೋಡ್ಬೋದು. ಶ್ರೀ ಬಂಗಾರ ತಿರುಪತಿ ದೇವರ ಅಲಂಕಾರ ಮಂಟಪ, ಗೋಪುರ ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ಹೀಗೆ ಕಾಣಿಸುತ್ತೆ ನಮ್ಮ ದೇವಸ್ಥಾನ ಹೊರಗಡೆ ಹೋಗೋಣ. ದೇವಸ್ಥಾನದಲ್ಲಿ ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಅನ್ನದಾಸೋಹ ನಡೀತಾ ಇದ್ದ ಈ ಸಂದರ್ಭದಲ್ಲಿ ಪ್ರಸಾದನ ಕೂಡ ಸ್ವೀಕರಿಸಿದೆ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಸ್ನೇಹಿತರೆ, ಶ್ರೀ ವೆಂಕಟೇಶ್ವರ ಸ್ವಾಮಿ ಬಂಗಾರ ತಿರುಪತಿ ಹಳ್ಳಿ, KGF ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಇಲ್ಲೇ ಅನ್ನಪ್ರಸಾದ ಕೂಡ ನಡೀತಾ ಇದೆ. ಅನ್ನಪ್ರಸಾದ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಈ ಒಂದು ವಿಶಿಷ್ಟವಾದಂತ ಕಲಾಕೃತಿ ಇರೋದು ಬಂಗಾರ ತಿರುಪತಿ ದೇವಸ್ಥಾನದಲ್ಲಿ.
ಸ್ನೇಹಿತರೆ, ಈಗ ನಾವು ಅವನಿಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಶ್ರೀರಾಮಲಿಂಗೇಶ್ವರ ದೇವಸ್ಥಾನ, ಅವನಿಯಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ನೋಡಬಹುದು ಸ್ನೇಹಿತರೆ. ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತದಂಗೆ ಫಸ್ಟ್ ಸಿಗುವಂತ ದೇವಸ್ಥಾನ ಇದು. ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡೋಣ. ಗಂಜಿ ಮಂಟಪ ಅಂತ ಮೆನ್ಷನ್ ಮಾಡಿದರೆ, ಗಂಜಿ ಮಂಟಪ ಅಂತ ನೋಡಿ ಸ್ನೇಹಿತರೆ. ಗಂಜಿ ಮಂಟಪ ಅಂತ ನಮ್ಮ ಪುರಾತನ ಆರ್ಕಿಟೆಕ್ಚರ್ಗಳು ಯಾವ ರೀತಿ ಇದೆ ಅಂತ ನೋಡಬಹುದು. ಇದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅವನಿಯಲ್ಲಿದೆ. ಇದು ನಮ್ಮ ಕರ್ನಾಟಕ KSRTC ವತಿಯಿಂದ ಶುರುವಾಗಿರುವಂತಹ ಟೂರ್ ಪ್ಯಾಕೇಜ್ ನಲ್ಲಿ ಈ ಒಂದು ದೇವಸ್ಥಾನ ಕೂಡ ಆಡ್ ಆಗಿದೆ. ಇಲ್ಲಿ ಕಾಣ್ತಿರೋಂಥ ಆರ್ಕಿಟೆಕ್ಚರ್, ಈ ದೇವಸ್ಥಾನ, ಈ ದೇವಾಲಯ ಲಕ್ಷ್ಮಣಲಿಂಗೇಶ್ವರ ದೇವಾಲಯ ಅಂತ ನೋಡ್ಬೋದು ಸ್ನೇಹಿತರೆ. ಒಳಗಡೆ ಶಿವನ ಲಿಂಗ ಇದೆ, ಲಕ್ಷ್ಮಣ ಲಿಂಗೇಶ್ವರ ಅಂತ. ಈ ರಾಮಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ದೇವಾಲಯ ಇದೆ. ಒಳಗಡೆ ಸೀತಾಮಾತೆಯ ಮತ್ತು ರಾಮಲಿಂಗೇಶ್ವರನ ಲಿಂಗಗಳಿದೆ. ಇಲ್ಲಿ ಶತ್ರುಘ್ನ ಲಿಂಗೇಶ್ವರ ಇದೆ. ಒಳಗಡೆ ಪಾರ್ವತಿ ಮತ್ತೆ ಸೀತಾ ಪಾರ್ವತಮ್ಮ ಮತ್ತು ರಾಮಲಿಂಗೇಶ್ವರ ಅವರ ದೇವಸ್ಥಾನದಲ್ಲಿ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ, ಅದಕ್ಕೆ ಶೂಟ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ದೇವಸ್ಥಾನನ ಕಟ್ಟಿದ್ದಾರೆ ಅಂತ. ಇದು ಪುರಾತನವಾದಂತ ದೇವಸ್ಥಾನ. ವಿಘ್ನೇಶ್ವರ, ವಿಘ್ನ ವಿನಾಯಕ ಗಣಪತಿಯ ದೇವಸ್ಥಾನ ನಾವು ನೋಡುವುದು. ಬೆಟ್ಟ ಗುಡ್ಡಗಳೆಲ್ಲ ತುಂಬಾ ಚೆನ್ನಾಗಿದೆ. ಮೇಲೂ ಕೂಡ ತುಂಬಾ ಪ್ರೇಕ್ಷಣೀಯ ಸ್ಥಳಗಳಿದೆ ಅಂತ ಹೇಳೋದು. ಆದರೆ ನಾವು KSRTC ಪ್ಯಾಕೇಜ್ ನಲ್ಲಿ ಬಂದಿರೋದ್ರಿಂದ ಅಲ್ಲಿಗೆಲ್ಲ ಹೋಗೋದಕ್ಕೆ ನಮಗೆ ಸಮಯಾವಕಾಶ ಇರೋದಿಲ್ಲ. ಈ ಒಂದು ಕೆಳಗಡೆ ಇರುವಂತ ಈ ದೇವಸ್ಥಾನ ಮಾತ್ರ ಕವರ್ ಮಾಡುತ್ತಾರೆ. ನನ್ನ ಹಿಂದೆ ನೋಡಬಹುದು ಸ್ನೇಹಿತರೆ, ಇಲ್ಲಿ ಬ್ಯಾಕ್ ಸೈಡ್ ಬೆಟ್ಟಗುಡ್ಡಗಳು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಂಗೊಳಿಸಿದೆ ಅಂತ ನೋಡಬಹುದು. ಸೂರ್ಯರಶ್ಮಿ, ಸೂರ್ಯ ಭರತೇಶ್ವರ ದೇವಾಲಯ, ನಂದಿ ವಿಗ್ರಹ ಕೂಡ ನೋಡಿ. ಭರತೇಶ್ವರ ದೇವಾಲಯ ನೋಡಬಹುದು ಸ್ನೇಹಿತರೆ. ಇದು ಭರತೇಶ್ವರ ಲಿಂಗ ದೇವರು. ಶಿವಲಿಂಗಗಳನ್ನ ನೋಡಬಹುದು ಸ್ನೇಹಿತರೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ನವಗ್ರಹಗಳ ವಿಗ್ರಹಗಳನ್ನ.
ಈವ್ನಿಂಗು ಕಾಫಿ ಟೀ ಸ್ನ್ಯಾಕ್ಸ್ಗಂತ ಈ ಹೋಟ್ಲಲ್ಲಿ ನಮಗೆ ಸ್ಟಾಪ್ ಕೊಟ್ಟಿದ್ದರು. ನಾನು ಈ ಹೋಟ್ಲಿಗೆ ಹೋದಾಗ ಕಾಫಿನ ಆರ್ಡ್ರ್ ಮಾಡಿದ್ದೆ. ಕಾಫಿ ಕೂಡ ಚೆನ್ನಾಗಿತ್ತು. ನಂತರದಲ್ಲಿ ನಾವು ನೆಕ್ಸ್ಟ್ ಭೇಟಿಯಾಗಿದ್ದ ದೇವಸ್ಥಾನ ಕುರುಡುಮಲೆ ಶ್ರೀ ವಿನಾಯಕ ದೇವಸ್ಥಾನ. ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು ಹೋಗಿದ್ದಿನ ಸಂಡೇ ಆಗಿರೋದ್ರಿಂದ 2 ಬಸ್ಸು ಆವತ್ತು ಈ ಪ್ಯಾಕೇಜ್ನಲ್ಲಿ ಬಂದಿತ್ತು. 2 ಬಸ್ ಜನರು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಶ್ರೀ ಕುರುಡುಮಲೆ ವಿನಾಯಕ ದೇವಸ್ಥಾನಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ. ಇದು ತುಂಬ ಪುರಾಣ ಪ್ರಸಿದ್ಧ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಶ್ರೀ ಗಣಪತಿಯ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ನೀವು ಖಂಡಿತ ಬರಬೇಕು, ಬಂದು ದೇವ್ರ ದರ್ಶನ ಮಾಡಬೇಕು. ದೇವ್ರ ದರ್ಶನ ತುಂಬ ಚೆನ್ನಾಗೈತೆ. ನಮಗೆ ಮಾತ್ರ ನೀವು ಒಂದ್ಸಲ ಬಂದು ಆ ವಿನಾಯಕನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನಿಲ್ಲಿ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ದೇವಾಲಯಗಳ ನಕ್ಷೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ದೇವಸ್ಥಾನದ ಬೋರ್ಡ್ನ ನೋಡ್ಬೋದು. ಸಾಲಿಗ್ರಾಮ ಮೂರ್ತಿ, ಕುರುಡುಮಲೆ ಶ್ರೀ ಗಣಪತಿ ಸನ್ನಿಧಿ, ಶ್ರೀ ವಿನಾಯಕನ ದೇವಸ್ಥಾನ ಕುರುಡುಮಲೆ. ಸ್ನೇಹಿತರೆ, ದೇವಸ್ಥಾನ ತುಂಬ ರಶ್ ಇತ್ತು. ಅಂದರೆ ಈ ಬಸ್ ಪ್ಯಾಕೇಜ್ನ ಎಲ್ಲ ಜನ ಅಟ್ ಎ ಟೈಮ್ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ದೇವಸ್ಥಾನ ಯೂಶಲಾಗಿ ರಶ್ ಆಗಿತ್ತು. ಆದರೂ ಕೂಡ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ನವಗ್ರಹಗಳ ಸನ್ನಿಧಿ ಸ್ನೇಹಿತರೆ. ದೇವಸ್ಥಾನದ ಎದುರುಗಡೆ ನಾನು ಕ್ಲಿಕ್ಕಿಸಿಕೊಂಡ ಒಂದು ಚಿತ್ರವನ್ನು ನಾವಿಲ್ಲಿ ಈಗ ನೋಡ್ಬೋದು. ವಿನಾಯಕನ ದರ್ಶನ ಮುಗಿಸ್ಕೊಂಡು ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿದ್ದೀವಿ ಸ್ನೇಹಿತರೆ. ನೋಡ್ಬೋದು, ನಾವಿವಾಗ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ನಾನು ತೆಗೆದ ಕೆಲವು ಚಿತ್ರಗಳನ್ನು ನೀವೀಗ ನೋಡಬಹುದು ಸ್ನೇಹಿತರೆ. ಶ್ರೀ ಸೋಮೇಶ್ವರ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ. ಪೀಸ್ಫುಲ್ ಎನ್ವಿರಾನ್ಮೆಂಟು, ತಂಪಾದ ಗಾಳಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ದೇವಸ್ಥಾನ. ಇದೇ ಶ್ರೀ ಸೋಮೇಶ್ವರ ದೇವಸ್ಥಾನ. ಕುರುಡುಮಲೆ ಗಣಪತಿ ದೇವಸ್ಥಾನದ ಹತ್ರನೇ ಇರುವಂಥ ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ. ಪ್ರಶಾಂತವಾದ ಗಾಳಿ ಬರ್ತಾ ಇದೆ. ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳಿದ್ರೆ ಅಷ್ಟು ಸುಂದರ ದೇವಸ್ಥಾನ. ನಮ್ಮ ಪುರಾತನ ಕಾಲದ ರಾಜರುಗಳು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ನಾವು ಇದರಲ್ಲೇ ನೋಡ್ಬೋದು ಸ್ನೇಹಿತರೆ. ನೋಡಿ, ಸ್ನೇಹಿತರೆ ನಾವು ಇವಾಗ ಮುಳುಬಾಗಿಲಿನ ಪ್ರಸಿದ್ಧವಾದಂಥ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ. ಇದ್ರ ಬಗ್ಗೆ ತಿಳಿದಿರೋರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. 100% ಪಾಸಿಟಿವ್ ವೈಬ್ಸ್ ಗ್ಯಾರಂಟಿ. ಹೌದು ಸ್ನೇಹಿತರೆ, ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೀವು ಮುಳುಬಾಗಿಲಿಗೆ ಬಂದಾಗ ದಯವಿಟ್ಟು ಈ ದೇವಸ್ಥಾನನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಖಂಡಿತ ವಿಸಿಟ್ ಮಾಡಿ. ನಾವು ಈಗ ಹೋಗ್ತಾ ಇರೋಂಥ ದೇವಸ್ಥಾನ ಕೋಲಾರದ ಪ್ರಸಿದ್ಧ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ. ಸ್ನೇಹಿತರೆ, ನಾವಿವಾಗ ಆಷಾಢ ಮಾಸದಲ್ಲಿ ದೇವ್ರ ದರ್ಶನಕ್ಕೆ ಹೋಗೋದ್ರಿಂದ ದೇವರಿಗೆ ಆಷಾಢ ಮಾಸದ ವಿಶೇಷ ಪೂಜಾ ಮಹೋತ್ಸವಗಳು ಕೂಡ ನಡೀತಾ ಇದೆ. ಕೋಲಾರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ದೇವಸ್ಥಾನ ನೋಡಬಹುದು ಸ್ನೇಹಿತರೆ. ಕೋಲಾರಮ್ಮನ ದೇವಸ್ಥಾನ.
ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ ಸ್ನೇಹಿತರೆ. ದೇವಸ್ಥಾನದ ಹೊರಾಂಗಣನ ನಾವು ಇಲ್ಲಿ ನೋಡಬಹುದು. ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಗೆ ಈ ದೇವಸ್ಥಾನ ಸೇರಿದೆ. ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ಪ್ರಖ್ಯಾತವಾದ ದೇವಸ್ಥಾನ. ಇಲ್ಲಿಂದ ಮೊಬೈಲ್ ಅಲೋ ಇಲ್ಲ. ನಾನು ದರ್ಶನ ಮಾಡ್ಕೊಂಡ್ಬಂದು ದರ್ಶನ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ ತಾಯಿ ದರ್ಶನ ತುಂಬಾ ಚೆನ್ನಾಗಾಯ್ತು. ನೀವು ಕೋಲಾರಕ್ಕೆ ಬಂದಾಗ ಈ ಕೋಲಾರಮ್ಮ ದೇವಿಯ ದರ್ಶನ ಪಡ್ಕೊಳ್ಳಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ತಾಯಿ ಚೋಳರ ಕಾಲದಲ್ಲಿ ಸ್ಥಾಪಿತವಾದ ದೇವಸ್ಥಾನ. 1000 ವರ್ಷಗಳ ಇತಿಹಾಸವಿರುವಂತಹ ಈ ದೇವಸ್ಥಾನಕ್ಕೆ ತಾವುಗಳು ಬಂದು ದೇವರ ದರ್ಶನವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಕೋಲಾರಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವ ಈ ಒಂದು ದೇವಸ್ಥಾನ ಕೂಡ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿರುವಂಥ ಎಲ್ಲ ದೇವಸ್ಥಾನಗಳ ದರ್ಶನ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಆನ್ ದ ವೇ ಪ್ಯಾಸೆಂಜರ್ಸ್ ರಿಕ್ವೆಸ್ಟ್ ಬೇಸಿಸ್ ಮೇಲೆ ನಮ್ಮ ಚಾಲಕರು ಒಂದು ಕಡೆ ಹೋಟೆಲ್ಗೆ ನಿಲ್ಲಿಸಿದರು, ಊಟಕ್ಕೆ ಅಂತ. ಈ ಪ್ಯಾಕೇಜ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಚಾಲಕರಿದ್ದಾರೆ. ಬನ್ನಿ ಕೇಳೋಣ ಚಾಲಕರು ಏನು ಹೇಳ್ತಾರೆ ಅನ್ನೋದನ್ನ. ಈ ಒಂದು KSRTC ಇಂದ ಶುರುವಾಗಿರುವಂತಹ ಚಿಕ್ಕ ತಿರುಪತಿ ಟೂರ್ ಪ್ಯಾಕೇಜು. ಈ ಟೂರ್ ಪ್ಯಾಕೇಜ್ ಬಗ್ಗೆ ಜನರ ಅಭಿಪ್ರಾಯ ಏನು? ಈ ಟೂರ್ ಪ್ಯಾಕೇಜ್ಗೆ ಜನ ಬಂದ್ರೆ ಅವ್ರಿಗೆ ಏನು ಅನುಕೂಲ? ಸರ್, ಇದು ನಮ್ಮ KSRTC ಸಂಸ್ಥೆಯಿಂದ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯ ಪ್ಯಾಕೇಜ್ ಅಂತ ಹೇಳಿದ್ದಾರೆ. ಈ ಚಿಕ್ಕ ತಿರುಪತಿ, ಕೋಲಾರ, ಮುಳಬಾಗ್ಲು, ಅವನಿ ಮತ್ತೆ ಇನ್ನು ಸುಮಾರು ದೇವಸ್ಥಾನಗಳು ಇದರಲ್ಲಿ ಸೇರ್ಕೊಂಡಿದ್ದಾವೆ. ಇದು ಜನಗಳಿಗೆ ಯಾವ ರೀತಿ ಅನುಕೂಲ ಅಂದ್ರೆ, ಪ್ರತಿಯೊಬ್ಬರಿಗೂ ದುಡ್ಡು ಸೇವ್ ಆಗುತ್ತೆ. ಒಂದೇ ಪ್ಯಾಕೇಜ್ ಅಲ್ಲಿ ಎಲ್ಲಾ ದೇವಸ್ಥಾನಗಳನ್ನು ನೋಡ್ಕೊಂಡ್ ಬರ್ಬೋದು. ಟೈಮ್ ಸೇವ್ ಆಗುತ್ತೆ. ಇದರಿಂದ ಸುಮಾರು ಜನಗಳಿಂದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮ್ಮ KSRTC ಸಂಸ್ಥೆಯಿಂದ ಈ ಪ್ಯಾಕೇಜ್ ಆಗಿರೋದಕ್ಕೂ ಜನಗಳ ಹರ್ಷ ವ್ಯಕ್ತಪಡಿಸೋದಕ್ಕೆ, ನಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದು ಸರ್, ಜನಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಇದೇ ರೀತಿ ಇನ್ನೂ ಸುಮಾರು ಪ್ಯಾಕೇಜ್ಗಳಿದ್ದಾವೆ. ಆ ಪ್ಯಾಕೇಜ್ಗಳನ್ನು ಸದುಪಯೋಗಪಡಿಸಿಕೊಂಡು ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಅಲ್ಲಿ ಈ ಪ್ಯಾಕೇಜ್ಗಳು ಚೆನ್ನಾಗಿ ಓಡ್ತಾ ಇದ್ದಾವೆ. ಜನಗಳು ಇದಕ್ಕೆ ಜಾಸ್ತಿ ಸ್ಪಂದನೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನತೆ ಹೇಳೋದಷ್ಟೇ, KSRTC ಸಂಸ್ಥೆ ಜನರ ಅನುಕೂಲಕ್ಕಾಗಿದೆ. ನಾವು ನಿಮ್ಮ ಸೇವೆಗಾಗಿದ್ದೀವಿ. ಇಷ್ಟು ನಾನು ಹೇಳಕ್ಕೆ ಧನ್ಯವಾದ ವ್ಯಕ್ತಪಡಿಸ್ತೀನಿ. ಬಹಳ ಅಚ್ಚುಕಟ್ಟಾಗಿ ಮತ್ತು ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನಮ್ಮ ಚಾಲಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಟೂರ್ ಪ್ಯಾಕೇಜ್ನ ನನ್ನ ರಿವ್ಯೂ ಏನಂತ ಹೇಳಿದ್ರೆ, ಈ ವಿಶೇಷ ಟೂರ್ ಪ್ಯಾಕೇಜು ತುಂಬ ಚೆನ್ನಾಗಿತ್ತು ಮತ್ತು ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಎಲ್ಲ ದೇವಾಲಯಗಳ ಶಾಂತ ವಾತಾವರಣ ತುಂಬಾ ಇಷ್ಟ ಆಯಿತು. ಇದೊಂದು ಉತ್ತಮ ಒನ್ ಡೇ ಟೂರ್ ಪ್ಯಾಕೇಜ್ ಆಗಿದ್ದು ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಭೇಟಿ ನೀಡಲು ಸೂಕ್ತವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಈ ವಿಡಿಯೋನ ವೀಕ್ಷಿಸಿದಾಗಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಹೊಸ ಅನುಭವಗಳೊಂದಿಗೆ. ಧನ್ಯವಾದಗಳು. ಸಿಗೋಣ ಮುಂದಿನ ಟ್ರಿಪ್ನಲ್ಲಿ. ಧನ್ಯವಾದ.